ಸ್ನೇಹಿತರೆ ನಮಸ್ತೆ. ಕರ್ನಾಟಕದ ಶ್ರೀರಾಮ ಭಕ್ತರಿಗೆಲ್ಲ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಜಂಟಿಯಾಗಿ ಖುಷಿಯ ಸಮಾಚಾರವೊಂದನ್ನ ನೀಡ್ತಾ ಇದೆ. ಕೇವಲ ಟಿವಿ ಹಾಗೂ ಮೊಬೈಲ್ಗಳಲ್ಲಷ್ಟೇ ನೋಡ್ತಾ ಇದ್ದ ಅಯೋಧ್ಯೆಯ ನೂತನ ಭವ್ಯ ಶ್ರೀರಾಮ ಮಂದಿರವನ್ನ ನಿಮ್ಮ ಕಂಗಳಲ್ಲಿ ಪ್ರತ್ಯಕ್ಷವಾಗಿ ತುಂಬಿಕೊಳ್ಳುವ ಕಾಲ ಬಂದಾಗಿದೆ. ನಿಮಗಾಗಿಯೇ ಕರ್ನಾಟಕ ಭಾರತ್ ಗೌರವ್ ಕಾಶಿ ದರ್ಶನ ರೈಲು ತನ್ನ ಹೊಸ ರೂಪದೊಂದಿಗೆ ತಳಿರು ತೋರಣಗಳಿಂದ ಅಲಂಕೃತವಾಗಿ ಪೂರ್ಣಕುಂಭ ಸ್ವಾಗತದೊಂದಿಗೆ ನಿಮ್ಮನ್ನ ಉತ್ತರ ಭಾರತದ ಹಿಂದೂಗಳ ಪವಿತ್ರ ತೀರ್ಥ ಸ್ಥಳಗಳಿಗೆ ಕರೆದೊಯ್ಯಲು ಕಾಯ್ತಾ ಇದೆ. ಕರ್ನಾಟಕ ಸರ್ಕಾರದ ಸಬ್ಸಿಡಿಯೊಂದಿಗೆ ನಿಮಗೆ ಈ ದರ್ಶನ ಭಾಗ್ಯ ಲಭಿಸಲಿದೆ. ಪವಿತ್ರ ಗಂಗಾ ಸ್ನಾನದಿಂದ ಹಿಡಿದು ಅಯೋಧ್ಯೆಯ ರಾಮಲಲ್ಲಾನವರೆಗೂ, ಕಾಶಿ ವಿಶ್ವನಾಥನಿಂದ ಹಿಡಿದು ಬೋಧಗಯವರೆಗೂ ಎಲ್ಲಾ ದರ್ಶನ ನಿಮಗೆ ಆಗಲಿದೆ. ಸಂಪೂರ್ಣ ಮಾಹಿತಿಗಾಗಿ ಈ ವಿಡಿಯೋವನ್ನ ಪೂರ್ಣವಾಗಿ ನೋಡಿ. ಈಗಾಗಲೇ ಸಾವಿರಾರು ಕರ್ನಾಟಕದ ಭಕ್ತರು ಈ ಯಾತ್ರೆಯನ್ನು ಮುಗಿಸಿ ಸಂತೃಪ್ತಿಯಿಂದ ಮರಳಿದ್ದಾರೆ. ಈ ಯಾತ್ರೆಯಲ್ಲಿ ರೈಲ್ವೆ ಇಲಾಖೆಯವರೇ ನಿಮ್ಮೊಂದಿಗೆ ಗೈಡ್ಗಳನ್ನ ನೇಮಿಸಿ ಕಳಿಸೋದ್ರಿಂದ ಯಾವುದೇ ಗೊಂದಲಗಳಿಲ್ಲದೆ ಮೋಸ ಹೋಗದೆ ಎಲ್ಲಾ ತೀರ್ಥಕ್ಷೇತ್ರಗಳನ್ನ ನೋಡಬಹುದು. ಮೊದಲಿಗೆ ನೀವು ಭೇಟಿ ನೀಡುವ ಪವಿತ್ರ ಯಾತ್ರಾ ಸ್ಥಳಗಳ ಬಗ್ಗೆ ಮಾಹಿತಿ ತಿಳಿಯೋಣ. ವಾರಾಣಸಿ, ಇಲ್ಲಿ ತುಳಸಿ ಮಾನಸ ಮಂದಿರ, ಸಂಕಟಮೋಚನ ಹನುಮಾನ್ ಮಂದಿರ, ಕಾಶಿ ವಿಶ್ವನಾಥ ಹಾಗೂ ಗಂಗಾ ಆರತಿ. ಅಯೋಧ್ಯ, ಶ್ರೀರಾಮ ಜನ್ಮಭೂಮಿಯ ಭವ್ಯ ಮಂದಿರ ಹಾಗೂ ರಾಮಲಲ್ಲಾನ ದರ್ಶನ. ಗಯಾ, ವಿಷ್ಣುಪಾದ ಮಂದಿರ ಮತ್ತು ಮಹಾಬೋಧಿ ಮಂದಿರ. ಪ್ರಯಾಗ್ರಾಜ್, ಹನುಮಾನ್ ಮಂದಿರ ಮತ್ತು ಗಂಗಾ ಸ್ನಾನ. ಇನ್ನು ಯಾತ್ರೆಯ ಖರ್ಚು ವೆಚ್ಚಗಳ ಬಗ್ಗೆ ಯೋಚಿಸೋದಾದ್ರೆ, ದೂರದ ಉತ್ತರ ಭಾರತದಲ್ಲಿ ಈ ಎಲ್ಲಾ ಪವಿತ್ರ ಕ್ಷೇತ್ರಗಳು ಇರೋದ್ರಿಂದ ಕರ್ನಾಟಕದವರಿಗೆ ಅತಿ ಹೆಚ್ಚು ಹಣ ಖರ್ಚು ಮಾಡಬೇಕಾಗಿತ್ತು. ಆದರೆ ಇಲ್ಲಿ ಸರ್ಕಾರ ನಿಮಗಾಗಿ ಸಬ್ಸಿಡಿ ಹಣ ನೀಡ್ತಾ ಇದ್ದು ವೆಚ್ಚನ ಸಾಕಷ್ಟು ಕಡಿಮೆ ಮಾಡಿದೆ. ಈ ಯಾತ್ರೆಯಲ್ಲಿ ಭಾಗಿಯಾಗಲು ಒಬ್ಬರಿಗೆ 22,500 ರೂಪಾಯಿ ಆಗಲಿದೆ. ಆದರೆ ಕರ್ನಾಟಕ ಸರ್ಕಾರ 7,500 ಸಬ್ಸಿಡಿ ನೀಡುವುದರಿಂದ ಒಬ್ಬರಿಗೆ ಕೇವಲ 15,000 ರೂಪಾಯಿ ಮಾತ್ರ ವೆಚ್ಚ ಆಗಲಿದೆ. ಈ 15,000 ಕೊಟ್ಟ ನಂತರ ಇನ್ನೂ ಎಷ್ಟು ಖರ್ಚು ಮಾಡಬೇಕು? ಯಾತ್ರೆಯ ಸಂದರ್ಭದಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳೋದು? ರೈಲಿನಿಂದ ಇಳಿದ ಮೇಲೆ ದೇವಸ್ಥಾನಕ್ಕೆ ಯಾರು ಕರ್ಕೊಂಡು ಹೋಗ್ತಾರೆ? ಊಟ ತಿಂಡಿ ಎಲ್ಲಿ ಮಾಡೋದು? ಈ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಈ ವಿಡಿಯೋದಲ್ಲಿದೆ. ಬನ್ನಿ ಯಾತ್ರೆನ ಶುರು ಮಾಡೋಣ. ನೀವು IRCTC ವೆಬ್ಸೈಟ್ನಲ್ಲಿ ನಿಮ್ಮ ಟಿಕೆಟ್ ಅನ್ನ ಮೊದಲು ಬುಕ್ ಮಾಡಬೇಕು. ರೈಲನ್ನ ಬುಕ್ ಮಾಡಲು ಬೆಂಗಳೂರು, ಮೈಸೂರು ಹಾಗೂ ಹುಬ್ಬಳ್ಳಿಯ ರೈಲ್ವೆ ಸ್ಟೇಷನ್ ನಲ್ಲಿ ವಿಚಾರಿಸಬೇಕು, ಅಥವಾ ಡಿಸ್ಕ್ರಿಪ್ಷನ್ ನಲ್ಲಿ ನೀಡಿರೋ ರೈಲ್ವೆ ಇಲಾಖೆಯ ಅಧಿಕೃತ ವೆಬ್ಸೈಟ್ ನಲ್ಲಿ ಮಾತ್ರನೇ ನಿಮ್ಮ ಸೀಟ್ ಅನ್ನ ಬುಕ್ ಮಾಡಬೇಕು. ಆಗದೇ ಇದ್ದಲ್ಲಿ ಹತ್ತಿರದ ರೈಲ್ವೆ ಸ್ಟೇಷನ್ ನ ಸಂಪರ್ಕಿಸೋದು ಉತ್ತಮ. ಇದರಿಂದ ಮೋಸ ಹೋಗೋದು ತಪ್ಪುತ್ತೆ. ಈ ಯಾತ್ರೆ ಇದೇ ಜನವರಿ 28ನೇ ತಾರೀಕು ಹೊರಡಲಿದ್ದು, ಸೀಟ್ ಸಿಗದೇ ಇದ್ರೆ ಮುಂದಿನ ದಿನಾಂಕದಂದು ಬುಕ್ ಮಾಡಬೇಕು. ಈ ಯಾತ್ರೆಯ ರೈಲು 3rd AC ಆಗಿರಲಿದ್ದು, ನಿಮ್ಮ ಯಾತ್ರೆಯ ಆರಂಭದಿಂದ ಕೊನೆಯವರೆಗೆ ಉಳಿದುಕೊಳ್ಳಲು ರೂಮ್, ರೈಲಿನಿಂದ ದೇವಸ್ಥಾನಗಳಿಗೆ ಹೋಗುವ ಬಸ್, ಊಟ ತಿಂಡಿ, ಕಾಫಿ ಟೀ ಎಲ್ಲವನ್ನ IRCTC ಅವರೇ ನೋಡಿಕೊಳ್ತಾರೆ. ಅಷ್ಟೇ ಅಲ್ಲದೆ ಯಾತ್ರೆಯ ಅವಧಿಗೆ ಟ್ರಾವೆಲ್ ಇನ್ಶೂರೆನ್ಸ್ ಕೂಡ ಮಾಡಿಸಿರ್ತಾರೆ. ಇನ್ನು ಭಾರತೀಯ ರೈಲ್ವೆ ಆದ್ರಿಂದ ರೈಲಿನ ಸೆಕ್ಯೂರಿಟಿ ಕೂಡ ಅವರದ್ದೇ ಆಗಿರುತ್ತೆ. ಇನ್ನು ಈ ಯಾತ್ರೆಯ ಮೊದಲ ದಿನದ ದಿನಚರಿಯನ್ನ ನೋಡೋಣ ಬನ್ನಿ. ಈ ಯಾತ್ರೆ 8 ರಾತ್ರಿ ಹಾಗೂ 9 ದಿನದ ದೀರ್ಘ ಆಧ್ಯಾತ್ಮಿಕ ಯಾತ್ರೆ ಆಗಿರುತ್ತೆ. ಮೊದಲಿಗೆ ರೈಲು ಬೆಂಗಳೂರಿನ ಬೈಯಪ್ಪನಹಳ್ಳಿಯಲ್ಲಿರೋ SMVB ಬೆಂಗಳೂರು ಸ್ಟೇಷನ್ ನಿಂದ ಆರಂಭ ಆಗುತ್ತೆ. ಯಾತ್ರಿಕರು ತಮಗೆ ಯಾತ್ರೆಗೆ ಬೇಕಾದ ಎಲ್ಲಾ ವಸ್ತುಗಳನ್ನ ತೆಗೆದುಕೊಂಡು ಹೋಗಬೇಕು. ವಯಸ್ಸಾದವರು ತಮ್ಮ ಮಾತ್ರೆ ಔಷಧಿಗಳನ್ನೆಲ್ಲ ತಪ್ಪದೆ ತಮ್ಮೊಂದಿಗೆ ತೆಗೆದುಕೊಂಡು ಹೋಗೋದು ಒಳ್ಳೆಯದು. ರೈಲು ಬೆಳಗ್ಗೆ 10 ಗಂಟೆಗೆ ಹೊರಡಲಿದ್ದು, ಒಮ್ಮೆ ರೈಲು ಹೊರಟ ನಂತರ ಅದು ತುಮಕೂರಿಗೆ 11 ಗಂಟೆಯಷ್ಟೊತ್ತಿಗೆ, ಬೀರೂರಿಗೆ ಮಧ್ಯಾಹ್ನ 1:20ಕ್ಕೆ, ದಾವಣಗೆರೆಗೆ ಮಧ್ಯಾಹ್ನ 3 ಗಂಟೆಗೆ, ಹಾವೇರಿಗೆ 4:50ಕ್ಕೆ, ಹುಬ್ಬಳ್ಳಿಗೆ ಸಂಜೆ 7:20ಕ್ಕೆ ಮತ್ತು ಬೆಳಗಾಂಗೆ ರಾತ್ರಿ 10 ಗಂಟೆಗೆ ತಲುಪುತ್ತೆ. ಈ ನಿಲ್ದಾಣಗಳಲ್ಲಿ ಎಲ್ಲಾ ಪ್ರಯಾಣಿಕರನ್ನು ಹತ್ತಿಸಿಕೊಂಡು ಇನ್ನೆಲ್ಲೂ ಸ್ಟಾಪ್ ಮಾಡದೆ ವಾರಾಣಸಿಯ ಕಡೆಗೆ ಕಗ್ಗತ್ತಲಲ್ಲಿ ತನ್ನ ಯಾತ್ರೆಯನ್ನ ಮುಂದುವರಿಸುತ್ತೆ. ನಿಮಗೆ ಊಟ ಕಾಫಿಯನ್ನ ರೈಲಿನಲ್ಲೇ ನೀಡ್ತಾರೆ. ಮಾರನೇ ದಿನ ಸಂಪೂರ್ಣವಾಗಿ ರೈಲಿನ ಪ್ರಯಾಣವೇ ಇರಲಿದ್ದು, ಬೆಳಗಿನ ಕಾಫಿ ತಿಂಡಿ, ಮಧ್ಯಾಹ್ನದ ಊಟ, ಸಂಜೆಯ ಕಾಫಿ ಹಾಗೂ ರಾತ್ರಿಯ ಊಟವನ್ನ ರೈಲಿನಲ್ಲೇ ನೀಡ್ತಾರೆ. ರೈಲು ಆ ರಾತ್ರಿಯೂ ಪ್ರಯಾಣವನ್ನ ಪವಿತ್ರ ಭೂಮಿಯೆಡೆಗೆ ಮುಂದುವರೆಸುತ್ತೆ. ಮೂರನೇ ದಿನ ಬೆಳಗಿನ ಕಾಫಿ ತಿಂಡಿ ಹಾಗೂ ಊಟವನ್ನ ರೈಲಿನಲ್ಲೇ ನೀಡ್ತಾರೆ. ಸಂಜೆಯ ಹೊತ್ತಿಗೆ ರೈಲು ವಾರಾಣಸಿಯನ್ನ ತಲುಪುತ್ತೆ. ರೈಲ್ವೆ ಸ್ಟೇಷನ್ ನಿಂದ ನಿಮ್ಮನ್ನ ಬಸ್ಸಿನಲ್ಲಿ ನೀವು ಉಳಿದುಕೊಳ್ಳುವ ಹೋಟೆಲ್ ರೂಮಿಗೆ ಕರೆದುಕೊಂಡು ಹೋಗ್ತಾರೆ. ಆ ರಾತ್ರಿ ಊಟ ಮುಗಿಸಿ ಹೋಟೆಲ್ನಲ್ಲೇ ತಂಗಬೇಕು. 4ನೇ ದಿನ ತಿಂಡಿಯ ನಂತರ ನಿಮ್ಮನ್ನ ಮೊದಲಿಗೆ ತುಳಸಿ ಮಂದಿರಕ್ಕೆ ಕರೆದುಕೊಂಡು ಹೋಗ್ತಾರೆ. ಅಲ್ಲಿಂದ ಸಂಕಟಮೋಚನ ಹನುಮಾನ್ ಮಂದಿರಕ್ಕೆ ಹೋಗಿ ದರ್ಶನ ಮುಗಿಸಿ ಮಧ್ಯಾಹ್ನದ ಊಟದ ನಂತರ
ಕಾಶಿ ವಿಶ್ವನಾಥನ ಮಂದಿರಕ್ಕೆ ಕರೆದೊಯ್ಯುತ್ತಾರೆ. ಅಲ್ಲಿ ವಿಶ್ವನಾಥನ ದರ್ಶನ ಮುಗಿಸಿ ಪವಿತ್ರ ಗಂಗೆಯ ಸ್ನಾನವನ್ನ ಕೂಡ ನೀವು ಮಾಡಬಹುದು. ತದನಂತರ ಗಂಗಾ ಆರತಿಯನ್ನ ಕಣ್ತುಂಬಿಕೊಳ್ಳಬಹುದು. ಆ ರಾತ್ರಿ ಊಟ ಮುಗಿಸಿ ಅದೇ ಹೋಟೆಲ್ ರೂಮ್ನಲ್ಲಿ ತಂಗಬೇಕು. 5ನೇ ದಿನ ಬೆಳಗಿನ ಜಾವವೇ ವಾರಾಣಸಿಯಿಂದ ಅಯೋಧ್ಯೆಯ ಕಡೆ ರೈಲು ಹೊರಡಲಿದೆ. ತಿಂಡಿ ಮತ್ತು ಊಟ ರೈಲಿನಲ್ಲೇ ಆಗಲಿದ್ದು ಮಧ್ಯಾಹ್ನದ ಹೊತ್ತಿಗೆ ಶ್ರೀರಾಮನ ಅಯೋಧ್ಯೆಯನ್ನ ತಲುಪುತ್ತೀರಿ. ಅಲ್ಲಿ ಶ್ರೀರಾಮ ಜನ್ಮಭೂಮಿಯ ಹಿಂದೂಗಳ ವಿಜಯದ ಸಂಕೇತ ನೂತನ ಭವ್ಯ ಮಂದಿರವನ್ನ ಕಾಣಬಹುದು. ಗರ್ಭಗುಡಿಯೊಳಗೆ ಹೋಗಿ ನಮ್ಮ ರಾಮಲಲ್ಲಾನ ರೂಪವನ್ನ ಕಣ್ತುಂಬಿಸಿಕೊಂಡು ಜೀವನ ಪುನೀತಗೊಳಿಸಬಹುದು. ಗರ್ಭಗುಡಿಯೊಳಗೆ ರಾಮನ ಆ ಕಣ್ಣಿನ ಪ್ರಭೆಯ ಅನುಭವ ಕಂಡವರಿಗಷ್ಟೇ ಗೊತ್ತು. ನಂತರ ಅಲ್ಲಿಂದ ಹನುಮಾನ್ ಗಡಿ ಮಂದಿರಕ್ಕೆ ಹೋಗಿ ದರ್ಶನದ ನಂತರ ಆ ರಾತ್ರಿ ರೈಲಿನ ಪ್ರಯಾಣವನ್ನ ಮುಂದುವರಿಸುತ್ತಾರೆ. 6ನೇ ದಿನ ಗಯಾ ತಲುಪಿ ಹೋಟೆಲ್ ರೂಮಿಗೆ ಕರೆದುಕೊಂಡು ಹೋಗ್ತಾರೆ. ಅಲ್ಲಿ ನಿತ್ಯಕರ್ಮ ಮುಗಿಸಿದ ನಂತರ ಗಯೆಯ ಶ್ರೀ ವಿಷ್ಣುಪಾದ ಮಂದಿರಕ್ಕೆ ಕರೆದುಕೊಂಡು ಹೋಗ್ತಾರೆ. ಅಲ್ಲಿಂದ ಊಟದ ನಂತರ ಬುದ್ಧನ ಮಹಾಬೋಧಿ ದೇಗುಲಕ್ಕೆ ಭೇಟಿ ನೀಡಿ ಆ ರಾತ್ರಿಯ ಊಟದ ನಂತರ ರೈಲು ಮತ್ತೆ ಹೊರಡಲಿದೆ. 7ನೇ ದಿನ ಬೆಳಗಿನ ಜಾವವೇ ರೈಲು ಪ್ರಯಾಗ್ರಾಜ್ ತಲುಪಿ ನಿಮ್ಮನ್ನ ಹೋಟೆಲ್ ರೂಮಿಗೆ ತಲುಪಿಸಿ ಸ್ನಾನದ ನಂತರ ಹನುಮಾನ್ ದೇಗುಲದಲ್ಲಿ ದರ್ಶನ ಮಾಡಿಸಿ ಗಂಗಾ ಸ್ನಾನ ಮಾಡಿಸ್ತಾರೆ. ಮಧ್ಯಾಹ್ನದ ಹೊತ್ತಿಗೆ ಪ್ರಯಾಗ್ರಾಜ್ನಿಂದ ಹೊರಟ ರೈಲು ನೇರವಾಗಿ ಕರ್ನಾಟಕದೆಡೆಗೆ ತನ್ನ ಪ್ರಯಾಣವನ್ನ ಮುಂದುವರಿಸುತ್ತೆ. 8ನೇ ದಿನ ಪೂರ್ತಿ ರೈಲಿನಲ್ಲೇ ಊಟ ತಿಂಡಿ ಎಲ್ಲ ನೆರವೇರುತ್ತೆ. 9ನೇ ದಿನ ರೈಲು ಬೆಂಗಳೂರನ್ನು ತಲುಪಲಿದ್ದು ಕರ್ನಾಟಕ ಭಾರತ್ ಗೌರವ್ ಕಾಶಿ ಯಾತ್ರೆ ಸಂಪೂರ್ಣವಾಗಲಿದೆ. ಹಾಗೆ ಇನ್ನೊಮ್ಮೆ ಹೇಳ್ತೇನೆ, ಈ ಯಾತ್ರೆಯನ್ನ ಕೇವಲ IRCTC ಅವರ ಅಧಿಕೃತ ವೆಬ್ಸೈಟ್ನಲ್ಲೇ ಬುಕ್ ಮಾಡಬೇಕು ಅಥವಾ ಹತ್ತಿರದ ರೈಲ್ವೆ ಸ್ಟೇಷನ್ ನಲ್ಲಿ ಬುಕ್ ಮಾಡಬೇಕು. ಇದರಿಂದ ಮೋಸ ಹೋಗೋದು ತಪ್ಪುತ್ತೆ. ನಿಮ್ಮ ಯಾತ್ರೆಗೆ ಶುಭವನ್ನು ಕೋರುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ. ನಮಸ್ಕಾರ.